ವಿದ್ಯಾರ್ಥಿಗಳೇ, ಇದನ್ನು ಸರಿಯಾಗಿ ಬಿಡಿಸ್ಬೇಕು. ಇವೆಲ್ಲ ಸರಳ ಥಿಯರಿ ಲೆಕ್ಕಗಳು ಎಲ್ಲರಿಗೂ ಮಾಡ್ಲಿಕ್ಕೆ ಬರ್ತಾವಿವು. ನೋಡ್ರಿ, ನಾ ತಿಳಿಸುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಅದ. ಇದು ಸೂತ್ರ ಹೆಂಗೆ ಹಚ್ಚಬೇಕು, ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ನೀವು ನೋಡ್ಕೊರಿ. ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ. 1200 ರೂಪಾಯಿಗಳನ್ನು ಶೇಕಡಾ 8 ಸರಳ ಬಡ್ಡಿಯ ದರದಲ್ಲಿ 8 ತಿಂಗಳುಗಳ ಅವಧಿಗೆ ಸಾಲವಾಗಿ ತೆಗೆದುಕೊಳ್ಳಲಾಯಿತು. ಸಾಲವನ್ನು ತೀರಿಸಲು ಎಷ್ಟು ಹಣ ಬೇಕಾಗುತ್ತದೆ? ಮೊದಲ ನೀವು ಸಂಗತಿಗಳನ್ನು ಅರ್ಥ ಮಾಡ್ಕೋಬೇಕು. ಅಸಲು ಬರೋಬ್ಬರಿ ಅವು ಎಷ್ಟು ರೊಕ್ಕ ತಗೊಂಡಾನ ಅದಕ್ಕೆ ಏನಂತಾರೆ? ಅಸಲು ಅಂತಾರ. ಅದಕ್ಕೆ ಅಸಲು ಎಷ್ಟದ? 1200 ರೂಪಾಯಿ ಅದ ನೋಡ್ರಿ. ಆಮೇಲೆ ಮುಂದೆ ಏನದ? ದರ ಬರೋಬ್ಬರಿ ಶೇಕಡಾ 8. ಶೇಕಡಾ 8 ಅಂದ್ರೆ ಏನು? 100ಕ್ಕೆ 1 ವರ್ಷಕ್ಕೆ 8 ರೂಪಾಯಿ. ಅವಧಿ ನೋಡ್ರಿ, ಸ್ವಲ್ಪ ಇಲ್ಲಿ ಕೇರ್ ಇರ್ರಿ. ಅವಧಿ ಬರೋಬ್ಬರಿ ಎಷ್ಟು? 8 ತಿಂಗಳು. ಅವಧಿ ಬರೋಬ್ಬರಿ 8 ತಿಂಗಳು. ಆಮೇಲೆ ಅವ್ರು ಕೇಳಿದ್ರೆ ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಮೊತ್ತ ಅಂದ್ರೆ ಏನಪ್ಪ? ಅಸಲು ಪ್ಲಸ್ ಬಡ್ಡಿ. ಈಗ ಸರಳ ಬಡ್ಡಿಯ ಸೂತ್ರ ಹಚ್ಕೋರಿ. ಸರಳ ಬಡ್ಡಿ ಅಂದ್ರು ಒಂದೇ, ಬಡ್ಡಿ ಅಂದ್ರು ಒಂದೇ. ಸರಳ ಬಡ್ಡಿ ಬರೋಬ್ಬರಿ ನೋಡ್ರಿ ಸೂತ್ರ ಹಚ್ಚೋದು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ ಬಾಗಿಲೆ. ಇಲ್ಲೊಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. 100 ಗುಂಡ್ಲೆ ನೀವು 1 ಹಚ್ಚಬಾರ್ದು. ಇಲ್ಲಿ ಯಾಕೆ ಹಚ್ಚಬಾರ್ದು? 1 ಅಂದ್ರೆ ಇದು ಅವಧಿ ತಿಂಗಳದಾಗದ ಅಂದ್ರೆ ಇಲ್ಲೇ 12 ಹಚ್ಚಬೇಕು. ಆಕಸ್ಮಿಕ ಇಲ್ಲಿ ದಿವಸದಾಗಿತ್ತಂದ್ರೆ 365 ಹಚ್ಚಬೇಕು. ವರ್ಷದಾಗಿತ್ತಂದ್ರೆ 100 ಗುಂಡ್ಲೆ 1 ಹಚ್ಚಬೇಕು. ಈ ಸೂತ್ರ ನೆನ್ಪಿಟ್ಕೋಬೇಕು ನೀವು. ಅಲ್ಲಿ 12 ಯಾಕೆ ಹಚ್ಚಿತು? ಅದು ತಿಂಗಳದಾಗದ. ದಿವಸದಾಗಿತ್ತಂದ್ರೆ 365, ವರ್ಷದಾಗಿತ್ತಂದ್ರೆ 100 ಗುಂಡ್ಲೆ 1. ಇಂಥ ನಿಯಮಗಳನ್ನ ನೀವು ಲಕ್ಷ್ಯ ಇಟ್ಕೊಂಡು ಬಿಟ್ರಿ ಅಂತಂದ್ರೆ ಗಣಿತಗಳು ನೀವು ಕೈ ಹಿಡಿಯೋರು ಯಾರು ಇಲ್ಲ. ಸರ್ ಹೆಂಗೆ ಕಲಿಸ್ತಾರ ಅದು ಭಾಳ ಇಂಪಾರ್ಟೆಂಟ, ನೋಡಬೇಕು. ತಿಳಿತಲ್ಲ? ಸರಳ ಬಡ್ಡಿ ಅಸಲು ಎಷ್ಟದ ಹಚ್ಕೊಳ್ಳಿ. ಅಸಲು ಬರೋಬ್ಬರಿ 1200. ಅಸಲು ಗುಂಡ್ಲೆ ಅವಧಿ 8 ತಿಂಗಳ, ದರ 8 ಸರ್ವಾತ್ ಬಾಗಿಲೆ ನೋಡ್ರಿ 100 ಗುಂಡ್ಲೆ 12 ನೋಡಿ. ಇವೆರಡು ಪೂಜೆ ಅದು, ಇವೆರಡು ಪೂಜೆ ಅದು. ಈ 12 ಹೋತು, ಈ 12 ಹೋತು. 8 8 ಏನಿದು? 64 ರೂಪಾಯಿ. ಸರಳ ಬಡ್ಡಿ ಬರೋಬ್ಬರಿ 64 ರೂಪಾಯಿ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಮಾತ್ರ ಹಿಂತಿರುಗಿಸಬೇಕಾದ ಹಣ ಬರೋಬ್ಬರಿ ಅದಕ್ಕೆ ಇನ್ನೊಂದು ಹೆಸರ ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಸರಳ ಬಡ್ಡಿ. ಅಸಲು ಪ್ಲಸ್ ಸರಳ. ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು ಮಾಡ್ಬೇಕು ನೀವು? ಆ ಅಸಲದೊಳಗೆ ಬಡ್ಡಿ ಕೂಡಿಸಿ ಬಿಡಬೇಕು. 1200 ಪ್ಲಸ್ 64 ಬರೋಬ್ಬರಿ 1264 ರೂಪಾಯಿ. ಆದ್ದರಿಂದ ಉತ್ತರ ಬರೋಬ್ಬರಿ 1264 ರೂಪಾಯಿ. ಎಲ್ಲದ ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. 1264 ಉತ್ತರ ಸಂಖ್ಯೆ ಬಿ. ನಾ ಹೆಂಗೆ ತಿಳಿಸಿದ್ನಲ್ಲ ಇವೆಲ್ಲ ಮಾಮೂಲಿ ಮಾಡ್ತಿರ್ತೀರಿ ನೀವು. ಇಲ್ಲಿ ಸೂತ್ರ ಹಚ್ಚಾಗ ಒಂದು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅಲ್ಲಿ ತಿಂಗಳದಾಗಿತ್ತಂದ್ರೆ 12 ಹಚ್ಚಬೇಕು. ದಿವಸದಾಗಿದ್ರೆ ಹೆಂಗೆ ಹಚ್ಬೇಕು? ದಿವಸದಾಗ
100 ಉಂಡೆ 365 ಹಚ್ಚಬೇಕು. ವರ್ಷದಾಗಿತ್ತಂದ್ರೆ 1 ಹಚ್ಚಬೇಕು. ವರ್ಷದಾಗಿದ್ದರೆ 1 ಹಚ್ಚಿರಿ, ತಿಂಗಳದಾಗಿದ್ದರೆ 12 ಹಚ್ಚಿರಿ, ದಿನದಾಗ 365 ಹಚ್ಚಿರಿ. ನಿಮ್ಮ ಸರಳ ಬಡ್ಡಿ ಲೆಕ್ಕಗಳು ಯಾವೂ ತಪ್ಪುವುದಿಲ್ಲ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ.